ಹೀಗೆ ಕಾಲೇಜ್ ಟೂರ್ಗೆ ಬರೋರನ್ನ ಇಷ್ಟ ಬಂದ ಹಾಗೆ ಊರ್ ಸುತ್ತೋಗ್ ಬಿಡ್ತಾರ ಹೇಗೆ? ಅಪ್ಪ ಕಳ್ಸೋದೇ ಇಲ್ಲ. ಶ್ರುತಿ, ನೀನ್ ಇಲ್ಲಿಗೆ ಬಂದಿದ್ದು ನನಗೂ ಆಶ್ಚರ್ಯ ಆಗ್ತದೆ. ಏನಪ್ಪ, ಅವಳು ಭಾವನ್ಗೆ ಆರೋಗ್ಯ ಸರಿ ಇಲ್ಲ, ನೋಡಕ್ಕೆ ಪರ್ಮಿಷನ್ ಕೊಡಿ ಅಂತ ಫೋನಲ್ಲಿ ಸ್ಪೆಷಲ್ ಪರ್ಮಿಷನ್ ತಗೊಂಡು ಬಂದಿದ್ದೀನಿ. ಸಾಕಾ? ಅವಳು ಸಂಜೆವರೆಗೂ ಇಲ್ಲೇ ಇರ್ತಾಳೆ. ಹೌದು, ನೀವು ಹನಿಮೂನ್ಗೆ ಬಂದು ಎಲ್ಲೂ ಹೋಗ್ಲಿಲ್ವಾ? ಹಾಸ್ಪಿಟಲ್ಗೆ ಹನಿಮೂನ್ಗೆ ಬಂದಿರೋದು? ಇಲ್ಲ ಮಾವ, ನಾವು ಹೊರಡ್ತೀವಿ. ಸರಿಯಪ್ಪ, ಹೋಗೋಣ. ಸರಿ ಅರ್ಜುನ್, ನಾವ್ ಹೊರಡೋಣ. ಪರಿ, ನಿಜವಾಗ್ಲೂ ನೀನು ಅರ್ಜುನು ನಾ ಎದುರು ನೋಡ್ತಿರೋ ಹೊತ್ತಲ್ಲಿ ಬಂದು ನನಗೆ ಸರ್ಪ್ರೈಸ್ ಮಾಡಿದ್ರಿ. ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಥ್ಯಾಂಕ್ ಯು. ಬಾಬಾ, ಅಂದ್ರೆ ನೀನು ಶ್ರುತಿ, ನಿನ್ ಟೂರ್ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿಬಿಟ್ಟು ನನ್ನ ನೋಡಕ್ ಬಂದಿದ್ದಕ್ಕೆ ಥ್ಯಾಂಕ್ಸ್. ಹೊರಡೋಣ ಅರ್ಜುನ್. ಓಕೆ, ಥ್ಯಾಂಕ್ಸ್ ಕಣೋ. ಆ ನರ್ಸ್ ಮುಖ ವಾಯ್ಸು ದೇವಿ ಥರನೇ ಇದೆಯಲ್ಲ. ಡಾಕ್ಟರ್ ಹೇಳಿದ ಥರನೇ ನನ್ನ ದೇವಿ ನೆಪದಲ್ಲಿರೋದ್ರಿಂದ ಹಾಗೆ ಅನ್ನಿಸ್ತಿದ್ಯಾ, ಇಲ್ಲ ನನ್ನ ತಲೆ ಕೆಡ್ತಿದ್ಯಲ್ಲ? ಏ ಶ್ರುತಿ, ಮಡಿಕೇರಿಗೆ ಸರಿಯಾಗಿ ತಲುಪದ್ಯಾ? ಅಪ್ಪ ಸಿಕ್ಕಿದ್ರಾ? ಅಭಿ ಇರೋ ಜಾಗಕ್ಕೆ ಹೋದ್ಯಾ? ಅಮ್ಮ, ಮಡಿಕೇರಿಗೂ ಬಂದಾಯ್ತು, ಅಪ್ಪನ್ನು ನೋಡಾಯ್ತು, ಅಭಿಭಾವ ಇರೋ ಜಾಗಕ್ಕೂ ಬಂದೆ. ಆದ್ರೆ ನಾವ್ ಅನ್ಕೊಂಡಿದ್ದು ನಡೆಯೋ ಹಂಗ್ ಕಾಣಿಸ್ತಿಲ್ಲಮ್ಮ. ಏಯ್, ಏನೇ ಆಯ್ತು? ಹೌದಮ್ಮ, ಕಾಲಿಗೆ ಸುತ್ತಿರೋ ಹಾವಿನ ತರ ಪರೀನು ಅಭಿಭಾವ ನೋಡಕ್ ಬಂದಿದ್ದಾಳೆ. ನಾನಿಲ್ಲಿಗ್ ಬಂದಿರೋ ವಿಷಯ ಅವಳಿಗೂ ಅರ್ಜುನ್ ಬಾವಂಗೂ ಗೊತ್ತಾಗೋಯ್ತು. ಅಯ್ಯೋ, ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿ ನನಗೆ ಟಾರ್ಚರ್ ಕೊಟ್ಬಿಟ್ಲು. ಉತ್ತರ ಹೇಳಿ ಸಂಭಾಳಿಸೋ ಹೊತ್ತಿಗೆ ನನ್ಗೆ ಸಾಕ್ ಅನಿಸ್ಬಿಡ್ತು. ಶ್ರುತಿ, ಸ್ಪೀಕರ್ ಆನ್ ಮಾಡು. ನೋಡಿದ್ಯಾ, ನಾನ್ ಡೌಟ್ ಪಟ್ಟಿದ್ದು ಎಷ್ಟು ಸರಿಯಾಗಿದೆ. ಅಭಿನ ನೋಡೋದಕ್ಕೆ ಐಶ್ವರ್ಯನ ಹೇಗಾದ್ರೂ ಅವನಿಗೆ ಗಂಟ್ ಹಾಕ್ಬೇಕು ಅಂತ ಪರಿನೇ ಹನಿಮೂನ್ಗೆ ಅಲ್ಲಿ ಪ್ಲಾನ್ ಮಾಡಿರೋದು. ಅಮ್ಮ, ಅವಳು ಪ್ಲಾನ್ ಮಾಡಿದ್ದೆಲ್ಲ ಇರ್ಲಿ, ಈಗ ನಾವೇನಮ್ಮ ಮಾಡೋದು? ಪರಿ ನನ್ನ ನೋಡಿದ ರೀತಿ, ಪ್ರಶ್ನೆ ಕೇಳಿದ ರೀತಿ ಎಲ್ಲ ನೀ ನೋಡ್ಬೇಕಿತ್ತು. ಅವಳು ನನ್ನ ಇಲ್ಲಿರೋಕೆ ಬಿಡಲ್ಲ. ಏಯ್, ನೀ ಅಲ್ಲಿರೋದಕ್ಕೂ ಬಿಡೋದಕ್ಕೂ ಓಡ್ಸೋದಕ್ಕೂ ಅವಳು ಯಾರೇ? ಅವಳು ಅನ್ಕೊಂಡಿದ್ದು ನಡಿಲೇಬಾರ್ದು. ಅವಳಿಗೆ ಮುಂಚೆನೆ ನಾವು ಅವಳಿಗೆ ಏಟ್ ಕೊಡ್ಬೇಕು. ನಾನು ಹೇಳಿದ್ದೆಲ್ಲ ನಿನ್ಗೆ ನೆನಪಿದೆ ಅಲ್ವಾ? ಇಲ್ಲಿ ನೋಡು, ಇವತ್ ರಾತ್ರಿ ಅಪ್ಪ ಸರೋಜಾದೇವಿ ಅತ್ತಿಗೆ ಹತ್ರ ಕೆಲ್ಸ ಇದೆ ಅಂತ ಹೇಳಿ ಇಲ್ಲಿಗೆ ಬಂದ್ಬಿಡ್ತಾರೆ. ಅಭಿನು ನೀನು ಅಲ್ಲಿ ಒಟ್ಟಿಗೆ ಇರ್ತೀರಾ. ಅಭಿನು ನೀನು ಒಟ್ಟಿಗಿದ್ರಿ ಅಂತ ಸರೋಜಾದೇವಿ ಅತ್ತಿಗೆಗೆ ನಂಬಿಸ್ಬಿಟ್ರೆ ಅಷ್ಟು ಸಾಕಣೆ ನಮ್ಗೆ. ಮುಂದಿನ ಮುಹೂರ್ತದಲ್ಲಿ ನಿನ್ಗೂ ಅವನ್ಗೂ ಮದ್ವೆ ಮಾಡಿಸ್ಬಿಡ್ತೀನಿ. ಅಷ್ಟೇ ನಾನು ಹೇಳೋದು, ತಿಳಿತಾ? ಅಮ್ಮ, ನನಗ್ ಭಯ ಆಗ್ತಿದ್ಯಮ್ಮ. ಹೆದ್ರಿದ್ರೆ ಕೆಲ್ಸ ಆಗಲ್ಲ ಕಣೆ. ಸ್ವಲ್ಪ ಅಲ್ಲಾಡಿದ್ರು ಕೂಡ ಆ ಪರಿ ಕರ್ಕೊಂಡು ಹೋಗ್ಬಿಡ್ತಾಳೆ. ಬೇರೆ ದಾರಿನೇ ಇಲ್ಲ ನಮ್ಗೆ. ಇದನ್ ನೀನ್ ಮಾಡೇ ತೀರ್ಬೇಕು ಶ್ರುತಿ. ಅಪ್ಪ ಪಕ್ಕದಲ್ಲಿದ್ದಾರಾ? ಎಲ್ಲ ಕೇಳಿಸ್ಕೊಂತಾನೆ ಇದ್ದೀನಿ, ನೀ ಹೇಳು. ಈ ಅವಕಾಶನ ನಾವು ಮಿಸ್ ಮಾಡ್ಲೇಬಾರ್ದು. ನೀವು ಅವಳಿಗೆ ಧೈರ್ಯ ಹೇಳಿ ರಾತ್ರಿನೇ ಹೊರಟು ಬನ್ನಿ. ಇಲ್ಲಿ ನೋಡು, ನಾನು ಅಲ್ಲಿಗೆ ಹೊರಟು ಬರೋದಷ್ಟು ದೊಡ್ಡ ವಿಷಯ ಅಲ್ಲ ಸುಭದ್ರಾ. ಅಕ್ಕನಿಗೆ ನನ್ನ ಮೇಲೆ ಯಾವುದೇ ಅನುಮಾನ ಬರಬಾರ್ದು, ಅದನ್ನ ನೀನ್ ನೋಡ್ಕೋ. ಅಯ್ಯೋ, ಅದೆಲ್ಲ ನಾನ್ ನೋಡ್ಕೋತೀನಿ. ಇಲ್ಲಿ ನೋಡ್ರಿ, ಇವತ್ತು ನಾನು ಅನ್ಕೊಂಡಿದ್ದು ನಡೀಲೇಬೇಕು. ನೋಡು ಶ್ರುತಿ, ನೀನ್ ಯಾವ್ದಕ್ಕೂ ಹೆದರ್ಕೋಬೇಡ. ಅಭಿ ನಿನ್ಗೆ ಗಂಡ ಆಗ್ಬೇಕು. ಆ ಯೋಚನೆ ಒಂದೇ ಒಂದು ನಿನ್ ಮನ್ಸಲ್ಲಿರ್ಬೇಕು. ಇಲ್ಲಿ ನೋಡು, ರಾತ್ರಿ ನೀನ್ ನನಗ್ ಫೋನ್ ಮಾಡು. ಏನ್ ಮಾಡ್ಬೇಕು ಅನ್ನೋದು ನಾನ್ ಹೇಳ್ತೀನಿ. ಇಡ್ತೀನಿ. ಸರಿನಮ್ಮ. ಏಯ್, ಹೆದ್ರು ಬಿಡ ಶ್ರುತಿ. ನಿಮ್ಮಮ್ಮ ಹೇಳ್ದಂಗೆ ನಡ್ಕೊಳ್ಳೋದು ಬಿಟ್ಟು ಈಗ ಬೇರೆ ಆಪ್ಷನ್ನೇ ಇಲ್ಲ. ಅಭಿನ 2 ದಿನ ಡಿಸ್ಚಾರ್ಜ್ ಮಾಡಬೇಕು ಅಂತ ಲೆಟ್ರ್ ತಗೊಂಡಿದ್ದೀನಿ. ಮೊದಲು ಅಭಿನ ನಮ್ಮ ರೂಮ್ಗೆ ಕರ್ಕೊಂಡು ಹೋಗೋಣ. ಅದಕ್ಕೆ ನಾನು ರೆಡಿ ಮಾಡ್ತೀನಿ, ಸರಿನಾ? ಯಾಕಪ್ಪ ಫೋನ್ ಮಾಡಿ ಅರ್ಜೆಂಟಾಗಿ ಬರಕ್ಕೆ ಹೇಳಿದೆ?
ಹೌದು, ಚೀಫ್ ಡಾಕ್ಟರ್ ರೂಮಲ್ಲಿ ನೀನೇನ್ ಮಾಡ್ತಾ ಇದ್ದೆ? ಮಾವ, ಚೀಫ್ ಡಾಕ್ಟರ್ ಹತ್ರ ಅಭಿ ಕಂಡೀಷನ್ ಬಗ್ಗೆ ಡೀಟೇಲ್ಡ್ ಆಗಿ ಕೇಳ್ಕೊಂಬಂದೆ ಅಷ್ಟೇ. ನನ್ನ ಹತ್ರನೇ ಕೇಳಿದ್ರೆ ನಾನೇ ಹೇಳ್ತಾ ಇದ್ನಲ್ಲ. ನೀವೇನ್ ಡಾಕ್ಟರ್ ಮಾವ? ಈ 15 ದಿನದಲ್ಲಿ ಹೆಚ್ಚು ಕಡಿಮೆ ಹಾಗೆ ಆಗ್ಬಿಟ್ಟಿದ್ದೀನಿ. ಮಾವ, ಅದು ಪರವಾಗಿಲ್ಲ. ಅಭಿ ಆಲ್ರೆಡಿ ತುಂಬಾ ಲೋನ್ಲಿ ಫೀಲ್ ಮಾಡ್ತಾ ಇದ್ದಾನೆ. ನಾವು ಬಂದಿದ್ದಕ್ಕೆ ಅವನು ಸಂತೋಷ ಪಟ್ಟಿದ್ದು ನೋಡಿ ಅವನು ಅದೆಷ್ಟು ಒಂಟಿಯಾಗಿದ್ದ ಅಂತ ನಮ್ಮಿಬ್ಬರಿಗೂ ಅರ್ಥ ಆಯ್ತು. ಅದಕ್ಕೆ ನಾನು ಪರಿನೂ ಅಭಿನ ಒಂದೆರಡು ದಿನ ನಮ್ಮ ಜೊತೆ ರೆಸಾರ್ಟಿಗೆ ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಇದ್ರ ಬಗ್ಗೆ ಡಾಕ್ಟರ್ ಹತ್ರನೂ ಮಾತಾಡಿದೆ, ಅವ್ರು ಪರ್ಮಿಷನ್ ಕೊಟ್ಟರು. ನೀನ್ ಈ ತರ ಸಡನ್ ಆಗಿ ಬಂದು ಯಾಕೆ ಪ್ರೋಗ್ರಾಮ್ನ ಡಿಸ್ಟರ್ಬ್ ಮಾಡ್ತಾ ಇದೀಯಾ? ನಾನ್ ತಾನೇ ಅವನಿಗೆ ಇಷ್ಟು ದಿನ ನೋಡ್ಕೊಂತಾ ಇದ್ದಿದ್ದು. ಮಾವ, ಅಭಿ ನಮ್ಮ ಅಣ್ಣ ಮಾವ. ಅದು ಸರಿನಪ್ಪ. ನಾನು ಅಭಿನ ರೆಸಾರ್ಟ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಡಾಕ್ಟರ್ ಹತ್ರ ಮಾತಾಡಿ ಅಭಿನ 2 ದಿನ ಡಿಸ್ಚಾರ್ಜ್ ಮಾಡಿಸ್ಕೊಂತೀನಿ ಅಂತ ಲೆಟರ್ ತಗೊಂಡಿದ್ದೀನಿ. ನಾನು ಬೇರೆ ರೆಸಾರ್ಟ್ ಬುಕ್ ಮಾಡಿದ್ದೀನಪ್ಪ. ಅಲ್ಲ, ಬೇರೆ ರೆಸಾರ್ಟ್ ಎಲ್ಲ ಯಾಕೆ? ನಮ್ಮ ರೆಸಾರ್ಟ್ ಇದೆಯಲ್ಲ. ಹಂಗೆಲ್ಲ ಅಲ್ಲ ಅರ್ಜುನ್, ನೀನು ಇಲ್ಲಿಗೆ ಬರ್ತೀನಿ ಅಂತ ನನಗೆ ಗೊತ್ತಿಲ್ಲಲ್ಲ. ಅದಕ್ಕೆ ನಾನು ಬೇರೆ ಪ್ಲ್ಯಾನ್ ಮಾಡಿ ಬೇರೆ ರೆಸಾರ್ಟ್ನ ಬುಕ್ ಮಾಡಿಬಿಟ್ಟೆ. ನಮ್ಮ ರೆಸಾರ್ಟ್ಗೆ ಹೋಗಿ ನಾವೇ ಅಭಿಗೆ ಹುಷಾರಿಲ್ಲ ಅಂತ ಅವನಲ್ಲಿ ಇರಿಸೋದು ಸರಿಯಿಲ್ಲ ಅರ್ಜುನ್. ನಾಳೆ ದಿನ ನಮ್ಮ ಜನಗಳೇ ಬೇರೆ ಥರ ಮಾತಾಡ್ತಾರಲ್ವಾ? ಹಾಗೆಲ್ಲ ಇಲ್ಲ ಮಾವ. ಅಭಿಗ್ ಹುಷಾರಿಲ್ಲ ಅಂತ ನಾವು ಹೇಳಿದ್ರೆ ತಾನೆ. ಅವನು ಸುಮ್ಮನೆ ವೆಕೇಶನಿಗೆ ಬಂದಿರೋ ಹಾಗೆ ಇರ್ಲಿ ಬಿಡಿ. ನಾನು ಅಮ್ಮನ ಹತ್ರ ಮಾತಾಡ್ತೀನಿ ಮಾವ. ಏನಪ್ಪ ದಿಢೀರಂತ ಎಲ್ಲ ಪ್ಲ್ಯಾನು ಚೇಂಜ್ ಮಾಡ್ತೀಯಾ? ಸರಿ, ಏನೋ ಒಂದು ಮಾಡ್ಕೋಗು, ಹೋಗು. ಸರಿ ಮಾವ, ನೀವು ತಲೆ ಕೆಡಿಸ್ಕೋಬೇಡಿ. ಅಭಿ ನಮ್ಮ ಜೊತೆನೆ ನಮ್ಮ ರೆಸಾರ್ಟಲ್ಲೇ ಇದ್ಕೊಳ್ಳಿ. ಆದ್ರೂ ಅಭಿ ನನ್ನ ಜವಾಬ್ದಾರಿಲಿ ತಾನೇ ರೆಸಾರ್ಟಲ್ಲಿ ಇರಬೇಕು. ನೀನು ಹನಿಮೂನ್ ಮುಗಿಸ್ಕೊಂಡು ಹೋಗ್ತೀಯಾ? ನಾನು ತಾನೇ ಮತ್ತೆ ನೋಡ್ಕೋಬೇಕು. ಸರಿ, ನೀವೇನೋ ಫ್ಯಾಮಿಲಿ ಬರ್ತಾರೆ, ಅದಕ್ಕೆ ಅಭಿ ರೆಸಾರ್ಟಲ್ಲಿ ಫ್ಯಾಮಿಲಿ ಅಟ್ಮಾಸ್ಫಿಯರಲ್ಲಿ ಇರಲಿ ಅಂತ ಹೇಳಿ ಪರ್ಮಿಷನ್ ತಗೊಂಡಿದ್ರಂತೆ. ಯಾವ ಫ್ಯಾಮಿಲಿ ಬರ್ತಿದೆ? ಅದಾ, ಸುಭದ್ರ ಬರ್ತಾ ಇದ್ದಾಳೆ. ಹೌದಾ? ಅದಿನ್ನೂ ತೀರ್ಮಾನ ಮಾಡಿಲ್ಲ. ಸರಿ ಮಾವ, ಬಂದರೆ ನೋಡೋಣ ಬಿಡಿ. ಮಾವ, ಅಭಿನ ನಮ್ಮ ಪಕ್ಕದ ರೂಮಲ್ಲಿ ಉಳಿಸ್ಕೊಳ್ಳೋಕ್ಕೆ ನಾನು ಏರ್ಪಾಟ್ ಮಾಡಿದ್ದೀನಿ. ಸರಿಯಪ್ಪ. ಸರಿ ಮಾವ, ನಾನು ನೋಡ್ತೀನಿ. ಛೇ, ಮಧ್ಯದಲ್ಲಿ ನುಗ್ಗಿ ಎಲ್ಲ ಗಬ್ಬೆಬ್ಬರಿಸ್ಬಿಟ್ಟ. ಈಗ ಏನ್ ಮಾಡೋದು? ಅಯ್ಯಯ್ಯಯ್ಯಯ್ಯೋ, ಅಲ್ಲಿ ಶ್ರುತಿ ಬೇರೆ ಒಬ್ಳೆ ಅದೇನ್ ಮಾಡ್ತಾಳೋ ಒಂದು ಗೊತ್ತಾಗ್ತಿಲ್ವೇ. ನಾನು ಅವಳಿಗೆ ಫೋನ್ ಮಾಡ್ತೀನಿ. ಶ್ರುತಿ, ಏನೇ ಮಾಡ್ತಿದ್ಯಾ? ಸುಭದ್ರಾ, ಅಯ್ಯೋ, ಆಮೇಲೆ ಮಾಡ್ತೀನಿ ಕಣೆ, ಆಮೇಲೆ ಮಾಡ್ತೀನಿ. ಇವಾಗ ಯಾರಿಗೆ ಫೋನ್ ಮಾಡ್ತಿದ್ಯಾ? ಯಾಕೆ ಈ ತರ ಹೆದರಿ ನಡಕ್ತಿದ್ಯಾ?